ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಳಿಂದಿರ ಹಿಂಗ್ ಓಡಾಡ್ ಬತ್ತಿದ್ದೀರಾ? ಅಯ್ಯೋ ಏನು ಅಂತ ಹೇಳಿ ಅಥವಾ ನೆನ್ನೆ ಆಗಿರೋ ಅಪಸಗ್ನದಿಂದ ಈಗೆಲ್ಲ ಆಯ್ತದೆ ಅಂತ ಅನ್ಸುತ್ತೆ. ಅಯ್ಯೋ ಅಂತದೇನಾಯ್ತು? ಆ ಪ್ರೆಸಿಡೆಂಟ್ ಮಗ ಅವನಲ್ಲ ಚಿಕ್ಕ ಯಜಮಾನ್ರಿಗೆ ಚಾಕ್ ಹಾಕ್ಬಿಟ್ಟವನೆ. ಎಂತ ಅನಾಹುತಾಗೋಯ್ತು? ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ರು? ಈಗ ಹೊಸಿ ಹೊತ್ತಿಂದ್ಗಡೆ ಮದನ ಫೋನ್ ಮಾಡಿ ಕರ್ದ. ಇದೇನಪ್ಪ ಅಂತ ಹೋಗಿ ತೋಟಕ್ ಬಂತಾವ್ ನೋಡಿದ್ರೆ ಚಿಕ್ಕ ಯಜಮಾನ್ರು ಪ್ರಜ್ಞೆ ಇಲ್ದೆ ಮನ್ಗವ್ರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಮಲಗ್ಸವನೆ. ಅವ್ರಿಗಿನ್ನೂ ಪ್ರಜ್ಞೆ ಬರ್ನಿಲ್ಲ. ಅದಕ್ಕೆ ಅವ್ರ ಎಚ್ಚರ ಆದ್ಮೇಲೆ ಕುಡಿಯಾಕಿರ್ಲಿ ಅಂತ ಗಂಜಿ ತಗೊಂಡು ಹೋಗವ ಅಂತ ಬಂದೆ. ಅಯ್ಯೋ ಪಾಪ್ ನನ್ ಮಗ, ಅವನ್ಗ ಆಪತ್ ಬಂದ್ ಚಾಪೆ ಸುತ್ಕೊಂಡ್ ಹೋಗ, ಅವ್ನ್ ಬರ ಅವ್ನ್ ಬಾಯಿಲ್ ಮಣ್ಣ ಹಾಕೋಗ. ದೇವ್ರಂತ ಮನುಷ್ಯನಿಗೆ ಚಾಕು ಹಾಕವನಲ್ಲ, ಅವ್ನು ಉದ್ಧಾರ ಆಯ್ತಾನ? ಹಾಳಾಗೋಯ್ತಾನೆ. ಅತ್ತೆವಾ ಕಣ್ ಮುಂದೆ ಇಲ್ದೇ ಇರೋರ್ಗೆ ಏನ್ ಬೋದ್ ಏನ್ ಪ್ರಯೋಜನ? ಸದ್ಯ ನಮ್ ಚಿಕ್ಕ ಯಜಮಾನ್ರು ದೊಡ್ಡ ಗಂಡಾಂತರದಿಂದ ಪಾರಾದ್ರಲ್ಲ, ಅಷ್ಟ್ ಸಾಕು. ನೆನ್ನೆ ಮಯೂರಿ ಕತ್ತಿಂದ ತಾಳಿ ಕಳ್ಸಿ ಬಿದ್ದಾಗ್ಲೇ ಇಂಥದ್ದೇನಾರು ಆಯ್ತದೆ ಅಂತ ಸೂಕ್ಷ್ಮ ತೋರಿಸಿತ್ತು. ಆದ್ರೆ ನಮಗ್ ಗೊತ್ತಾಗ್ಲಿಲ್ಲ. ಅಳಿಂದ್ರೆ ನೀವು ಐನೋರ್ ಹತ್ರ ಹೋಗಿ ಹಿಂಗೆಲ್ಲ ಆಗದೆ ಇದಕ್ಕೇನಾದ್ರು ಪರಿಹಾರ ಆದ ಅಂತ ಕೇಳ್ಕೊ ಬನ್ನಿ. ಹಿಂಗೆ ಬಿಟ್ರೆ ಇನ್ನೇನಾರ ಅಪಾಯ ಆದ್ರೆ ಕಷ್ಟ. ಅದಕ್ಕೆ ಅಥವಾ ಬಿರ್ನಿ ಗಂಜಿ ಮಾಡ್ಕೊಡಿ, ಅದನ್ನ ಕೊಟ್ಬಿಟ್ಟು ಆ ಶಾಸ್ತ್ರಿಗಳ ಮನೆ ತ ಹೋಗಿ ಎಲ್ಲ ವಿಚಾರಿಸ್ಕೊ ಬರ್ತೀನಿ. ಸರಿ ಕಾಯಿಸ್ಕೊಂಬತ್ತೀನಿ ತಾಳಿ. ದುರ್ಗವ್ವ, ನಮ್ ಚಿಕ್ಕ ಯಜಮಾನ್ರು ಬೇಗ ಹುಷಾರಾಗಂಗ್ ಮಾಡವ. ಅವ್ರನ್ನ ಈ ಪರಿಸ್ಥಿತಿಲಿ ನೋಡಕ್ ಆಯ್ತಿಲ್ಲ. ನಮಗ್ ಸಂತೋಷ ಕೊಟ್ಬಿಟ್ಟು ಅವ್ರನ್ನ ಅಳುವಾಗ ಅದನ್ನೆಲ್ಲ ಹೆಂಗ್ ನೋಡ್ಕೊಂಡಿರಕ್ ಆಯ್ತದವ. ಬೇಗ ಹುಷಾರಾಗಂಗ್ ಮಾಡವ. You're happy? Then I'm happy. ನೀವು ನನ್ನನ್ನ ನಮ್ಮೂರಿಗೆ ಕರ್ಕೊಂಡು ಬಂದಿದ್ದೀರಾ? ಹೇಗಿದೆ ಸರ್ಪ್ರೈಸ್? ಈಗ್ಲಾದ್ರೂ ಖುಷಿ ಆಯ್ತಾ? ನಾನು ಇಲ್ಲಿರೋವರೆಗೂ ಒಂದೊಂದಾಗಿ ಬಿಡ್ತಾ ಇರಿ. ನಾವು ನಿಮ್ಮ ಮೊಮ್ಮಗಳ ಜೊತೆ ಸುಖವಾಗಿ ಸಂಸಾರ ನಡೆಸ್ಕೊಂಡಿರ್ತೀವಿ. ನಾನು ಚಿಕ್ಕ ಯಜಮಾನ್ರೆಲ್ಲ ಆ ಮನೆಯಲ್ಲಿ, ಇಲ್ಲಿ ನಾನು ನಿಮ್ಮ ಚಿಕ್ಕ ಮಗ ತರ ತಾರಕಂದಿನ ಹೆಸರು ಇಟ್ಕೊಂಡಿದ್ವಿ. ಗ್ರ್ಯಾಂಡ್ ಮಾ, ನಾನು ಮದುವೆ ಆಗಿರೋದು ಈ ಮನೆ ಹುಡುಗಿ ಅಂದ ಮೇಲೆ ನಾನು ಇಲ್ಲೇ ಇರ್ಬೇಕು ತಾನೆ? ಮಾತಾಡು ನೀ ಬಿರುಗಾಳಿಯೊಂದಿಗೆ ಕಿರುದೀಪ ಹೇಳಿದೆ. ಗ್ರ್ಯಾಂಡ್ ಮಾ, ಇದು ನಿಮ್ ಕೈ ರುಚಿನೇನೋ? ಹೂನಪ್ಪ, ಸಾಕಾಗಿದೆ. ಬಾಂಬಾಟ್ ಹಂಗೆ ನಿಂತ್ಕೊಳ್ಳಿ. ನಿಮ್ ಜೊತೆ ನಾನು ಒಂದು ಸೆಲ್ಫಿ ತಗೊಂಡ್ಬಿಡ್ತೀನಿ ಬಂದಿದ್ ಮೆಮರೀಸ್ಗೋಸ್ಕರ. ರೆಡಿ? ಸಿಂಗಾರಿ, ಇವತ್ತು ನಿನ್ನ ಹ್ಯಾಪಿ ಬರ್ಡೇ, ಅದಕ್ಕೆ ಈ ಸರ್ಪ್ರೈಸ್. ಎಂಥ ಒಂದು ಸೌಭಾಗ್ಯ. ವಿವರ ನನಗೆ ಗಾಡ್ ಬ್ಲೆಸ್ ಯು. ಯಾಕೆ ಸಿಂಗಾರಿ ಕೂಡ ಯು ಆರ್ ಹ್ಯಾಪಿ? ದೆನ್ ಐ ಆಮ್ ಹ್ಯಾಪಿ. ಎಲ್ಲೆಲ್ಲೂ ಮೂಡಿಸಿ ಮುದ್ದಾದ ಮಾರ್ಗನಿ ರೂವಾರಿಯ. ನಾನ್ ನಿಮ್ ತಾಯಿನಂತೂ ನೋಡಿಲ್ಲ, ಮಾತಾಡು ನೀ, ಆದ್ರೆ ನಿಮ್ಮಲ್ಲಿರೋ ಆ ತಾಯಿ ಗುಣನ ನೋಡಿದ್ದೀನಿ. ನಿಮ್ ತಾಯಿ
ತಿಥಿ ಪೂಜೆ ದಿನ ಮನೆಯಲ್ಲಿ ನಾನು ಹೆಚ್ಚಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಿಮ್ಮ ಹುಟ್ಟುಹಬ್ಬದ ದಿನ ನಿಮ್ಮ ತಾಯಿ ಹತ್ರ ಕರ್ಕೊಂಬಂದಿದ್ದೀನಿ. ಏನಾದರೂ ಮಾತಾಡೋ ಹಾಗಿದ್ರೆ ಮಾತಾಡಿ. ಆಯ್ತಾ ಕೈ ಮುಗ್ದಿದ್ದು? ನಿಮ್ಮ ತಾಯಿ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಪ್ರಸಾದ ಹಂಚಿ ಹೋಗಿ. ಹಾಗೆ ಮಾಡೋದ್ರಿಂದ ನಿಮ್ಗೆ ಖುಷಿ ಆಗುತ್ತೆ ಅಲ್ವಾ? ನಿದಿರೆಯೇ ಬರದಿರು ಒಬ್ಬ ಗಂಡ ಆಗಿ ನಿಮ್ಮ ಖುಷಿಗೋಸ್ಕರ ಏನೇನ್ ಮಾಡಬಲ್ನೋ ಅದನ್ನೆಲ್ಲ ಮಾಡಿ. ಅದು ಬೇರೆ ಇವತ್ತು ನಿಮ್ ಹುಟ್ಟಿದಪ್ಪ. ಇವತ್ತಿನ ದಿನ ಆದ್ರೂ ನಿಮ್ ಖುಷಿಗೋಸ್ಕರ ನಾನು ಮಾಡದೇ ಇರ್ತೀನ? ಚಲಿಸಿದೆ ಈ ನಿಮ್ ಥ್ಯಾಂಕ್ಸ್ ಅನ್ನೆಲ್ಲ ನಿಮ್ ಜೇಬ್ನಲ್ಲಿ ಇಟ್ಕೊಂಡು ಇನ್ನೂ ಡಬಲ್ ಖುಷಿ ಆಗಿದೆ. ಹಾಡಾಗಿ ಸಣ್ಣ ನನ್ನಲ್ಲೇ ಇಂಗಲಿ ನಿನ್ನೆಲ್ಲ ಚಿಗಿಜ್ಮಾನ್ರೆ ನಂಗೆ ಚೈತನ್ಯವೇ ಅದೇ ಪ್ರೀತಿ ಇದೆಯಾ? ಈಗ ನಿಮಗೆಲ್ಲ ಮಿಕ್ಕಿರೋ ಪ್ರೀತಿನ ಹಂಚ್ತೀನಿ. ಮಾತಾಡು ನೀ. ನಮ್ಮೂರು ಹುಡುಗಿ ಮಯೂರಿನ ಮದುವೆ ಆಗಿತ್ತು, ಆಕೆ ಗೊತ್ತೇ ಆಗ್ಲಿಲ್ಲ. ಆದ್ರೂ ಮದುವೆ ಆಗೋಯ್ತು. ಹಂಗಂತ ಅವನೇನು ಅವಳನ್ನ ಬಿಟ್ಟಿಲ್ವಲ್ಲ, ಚೆನ್ನಾಗೇ ನೋಡ್ಕೊತಾ ಇದ್ದಾನೆ. ಒಂದ್ ಹೆಣ್ಣಿಗೆ ಇದಕ್ಕಿಂತ ಏನ್ ಬೇಕು ಹೇಳಿ? ದೊಡ್ಡ ಮನುಷ್ಯರ ಮಗನಾಗಿ ನೀನು ದೊಡ್ಡತನನೇ ತೋರಿಸ್ಬಿಟ್ಟೆ ಬಿಡಯ್ಯ. ಯಾಕೆ ಚಿಕ್ಕ ಯಜಮಾನ್ರೆ, ಯಾಕೆ ನೀವು ನನ್ನ ಜೀವನದಲ್ಲಿ ಬಂದ್ರಿ? ನಿಮ್ ಪಾಡಿಗೆ ನೀವು ಇದ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಿತ್ತ? ನನ್ನನ್ನ ಮದ್ವೆ ಆಗಿದ್ದಕ್ಕೆ ಅಲ್ವಾ ನೀವಿಷ್ಟೆಲ್ಲ ನೋವು ಕಷ್ಟಗಳನ್ನ ಅನುಭವಿಸ್ತಾ ಇರೋದು? ನಾನು ನಿಮ್ಮನ್ನ ಗಂಡ ಅಂತ ಒಪ್ಕೊಳ್ದೇ ಇರ್ಬೋದು, ಆದ್ರೆ ನೀವು ನನಗೋಸ್ಕರ ಏನೆಲ್ಲ ಮಾಡಿದ್ದೀರಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ ನೆನಪುಗಳು ಈಗಲೂ ನನ್ನ ಕಣ್ಣು ಮುಂದೆನೆ ಇರುವಾಗ ನಿಮ್ಮನ್ನ ಈ ಸ್ಥಿತಿನಲ್ಲಿ ನೋಡೋ ಹಾಗಾಯ್ತಲ್ಲ. ನನ್ನ ಖುಷಿಗೋಸ್ಕರ ನಿಮ್ ಖುಷಿನ ನೀವ್ ಯಾಕೆ ಹಾಳು ಮಾಡ್ಕೊಳಕ್ ಹೋದ್ರಿ? ನಾನು ಕೋಪ ಮಾಡ್ಕೊಂಡಾಗ ನನ್ನನ್ನ ನಗ್ಸೋ ಪ್ರಯತ್ನ ಮಾಡ್ತಾ ಇದ್ರಿ. ನಾನ್ ನತ್ತಾಗ ನನ್ ಕಣ್ಣೀರ್ನ ಒರೆಸೋ ಕೈಯಾಗಿದ್ರಿ. ಈಗ ನಿಮ್ಮನ್ನ ಈ ಪರಿಸ್ಥಿತಿನಲ್ಲಿ ನನ್ನಿಂದ ನೋಡೋದಕ್ಕೆ ಆಗ್ತಿಲ್ಲ. ನಾನಿದನ್ನೆಲ್ಲ ನೋಡ್ಬೇಕು ಅಂತಾನೆ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರ?